ರಾಜ್ಯಸಭೆಯಲ್ಲಿ ಇಂದು ಸಹ ಪ್ರತಿಪಕ್ಷಗಳ ಗದ್ದಲ ಘೋಷಣೆಯಿಂದಾಗಿ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸದನದ ನಿಯಮಾವಳಿ ಉಲ್ಲಂಘಿಸಿ ಸದಸ್ಯರು ವರ್ತಿಸುತ್ತಿರುವುದು ಸರಿಯಲ್ಲ, ಪ್ರತಿಪಕ್ಷದ ನಾಯಕರು ಸೇರಿದಂತೆ ಹಲವು ಸದಸ್ಯರು ನಿರ್ದಿಷ್ಟ ನಿಯಮ ಉಲ್ಲಂಘಿಸಿ ಗದ್ದಲ ಉಂಟು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. The chairman, after having called the attention of the council to the conduct of a member who persists in irrelevance or in tedious repetition either of his own arguments or of the arguments used by other members in the debate, may direct him to discontinue his speech. हर दिन खड़गे जी खड़े होते हैं, जो लिख के लाते हैं सेम चीज पढ़ने लग जाता है. ಬಳಿಕ ಸದನ ಸೇರಿದಾಗ ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರ ನೀಡಿದ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಸಾಹಸ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗುತ್ತಿದ್ದು ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಪ್ರವಾಸೋದ್ಯಮ ವಲಯ ರಾಜ್ಯ ಪಟ್ಟಿಯಡಿ ಇದ್ದು ಈ ನಿಟ್ಟಿನಲ್ಲಿ ಸಮನ್ವಯದಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ. ಸುರಕ್ಷತೆ ಮತ್ತು ಅಗತ್ಯ ಮುನ್ನೆಚ್ಚರಿಕೆ ಕುರಿತು ರಾಜ್ಯಗಳಿಗೆ ಮಾರ್ಗಸೂಚಿ ನೀಡಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳ ಮೂಲಸೌಕರ್ಯಾಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು ರಸ್ತೆ, ರೈಲು ಹಾಗೂ ವೈಮಾನಿಕ ಸಂಪರ್ಕ ಬಲಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. संवैधानिक व्यवस्था के अनुरूप पर्यटन राज्य सरकार का विषय है और प्राथमिक रूप से इसके बारे में कार्य योजना का निर्माण करना, कार्य योजना को भारत सरकार के विभिन्न योजनाओं के तहत उसके कंसर्निंग टेम्पलेट में भारत सरकार को प्रस्तुत करना, ये प्राथमिक रूप से राज्य सरकार का दायित्व है. राज्य सरकार से इस तरह के प्रस्ताव प्राप्त होने पर भारत सरकार में विभिन्न योजनाओं के माध्यम आधार पर उस पर विचार किया जाता है. अभी राज्य सरकार से इस विषय के बारे में प्रस्ताव यदि प्राप्त होंगे तो यथा योजना और यथा बजट अवेलेबिलिटी निश्चित. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿನಿಯೋಗ ಅನುದಾನ ಸಂಖ್ಯೆ 3 ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಕುರಿತ ಚರ್ಚೆ ಮೇಲೆ ಉತ್ತರ ನೀಡಿದ ಸಚಿವರು, ಸಂಸದೀಯ ಪರಂಪರೆ ಅನುಸಾರ ಪ್ರತಿಪಕ್ಷದ ನಾಯಕರ ನೇತೃತ್ವದ ಸಾರ್ವಜನಿಕ ಲೆಕ್ಕ ಸಮಿತಿ ಹೆಚ್ಚುವರಿ ಅನುದಾನ ಹಾಗೂ ವಿನಿಯೋಗ ಖರ್ಚು ವೆಚ್ಚ ಪರಿಶೀಲಿಸಿದೆ. ಈ ಕುರಿತ ವಿವರಗಳನ್ನು ತನ್ನ 39ನೇ ವರದಿಯಲ್ಲಿ ಲೋಕಸಭೆಗೆ ಸಮಿತಿ ಸಲ್ಲಿಸಿದೆ ಎಂದರು. 2019 ಆಗಸ್ಟ್ 5ರಂದು 370ನೇ ವಿಧಿ ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಾದ ಕೇಂದ್ರೀಯ ಆಡಳಿತಾವಧಿಯಲ್ಲಿ ಅಲ್ಲಿನ ಹಣಕಾಸು ಪರಿಸ್ಥಿತಿಯನ್ನು ಸಾಕಷ್ಟು ಸುಧಾರಣೆ ಮಾಡಲಾಗಿದೆ. ಹೆಚ್ಚಿನ ಮೊತ್ತದ ಸಾಲ ಬಾಕಿಯನ್ನು ತೀರಿಸಲಾಗಿದ್ದು ರಾಜ್ಯ ಪೊಲೀಸ್ ಸೇರಿದಂತೆ ಸ್ಥಳೀಯ ಆಡಳಿತ ಸಿಬ್ಬಂದಿಯ ವೇತನ ಮತ್ತು ಭತ್ಯೆಯನ್ನು ಪಾವತಿ ಮಾಡಲಾಗಿದೆ. ಒಟ್ಟಾರೆ ಕಾಶ್ಮೀರದ ಹಣಕಾಸು ಪರಿಸ್ಥಿತಿ ಚೇತರಿಕೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡಲಾಗಿದೆ ಎಂದರು. Inclusive of those which are occupied by Pakistan illegally, we will ensure that the people of JNK are supported and taken care of because we are all part of one country. And therefore, what we took at that time, I just wish to highlight, honorable member is not here, but I would have liked him to hear it. JNK police, entire JNK's police, their salary and their pension is now being met by Government of India on an annual basis. That means approximately 13,000 crores per annum is being spent on the police of and their salaries and pension of JNK.